ನಾವು ಚರ್ಚೆನ ಮುಂದುವರಿಸೋಣ. ಶಿವಶಂಕರ್ ಅವ್ರ ಜೊತೆ ನಾನು ಮೈಸೂರು ವಿಚಾರವನ್ನು ಕೇಳ್ತಾ ಇದ್ದೆ. ಮೈಸೂರು ಬಗ್ಗೆ ಮಾತಾಡೋಕ್ಕೆ ಮೊದಲು ವೀರಣ್ಣ ಅವರೇ, ತಮ್ಮ ಪ್ರಕಾರ ನಿಮ್ಮ ಮಿತ್ರ ಪಕ್ಷ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿದೆ. ಬಹುತೇಕ 3 ಸೀಟು JDSಗೆ ಅನ್ನೋಂಥ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ. ಮತ್ತು ಆರೋಗ್ಯದ ವಿಚಾರ ಇವೆಲ್ಲವೂ ಕೂಡ ಹೇಳ್ಕೊಂಡೆಲ್ಲ ಮಾತನಾಡಿದರೆ, ಭಾಳ ಇಮೋಷ್ನಲ್ ಆಗಿಲ್ಲ ನಿನ್ನೆ ಮಾತನಾಡಿದ್ದಾರೆ. ಅಂದರೆ ಗೆಲ್ಲಬೇಕು ಅಂತ ಹೇಳಿದ್ರೆ ಕೇವಲ ಈ ಇಮೋಷನಲ್ ಇಶ್ಯೂಸ್ ಮಾತ್ರ ಬೇಕಾಗುತ್ತೆ. JDSಗೆ ಪ್ರತಿ ಬಾರಿ ನಮ್ಮನ್ನು ಉಳಿಸ್ಕೊಡಿ ಅಂತ ಹೇಳ್ಕೊಂಡು ಕಾರ್ಯಕರ್ತರ ಹತ್ರ ಕೇಳುವಂಥದ್ರ ಅರ್ಥ ಏನು ಅಂತೇಳಿ? ಇಲ್ಲ, ಖಂಡಿತ ಆ ರೀತಿ ಇಲ್ಲ. ಈಗ ನೋಡಿ, ನಾವೇನು ಎನ್ ಡಿ ಎ ಮೈತ್ರಿ ಭಾಗ ಆಗಿದ್ದೀವಿ. 3 ಬಂದು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, 3 ಕನ್ಫರ್ಮ್ ಆಗಿದೆ. 5 ಕೊಡೋ ಇದರಲ್ಲಿದ್ರು, ನಾವೇ ಬೇಡ ಅಂತ ಹೇಳಿ 3ಕ್ಕೆ ಸ್ಟಿಕಾನ್ ಆಗಿದ್ದೀವಿ. ಸೀಟನ್ನ ಅಡಿಯನಿಗೆ ತಗೊಳ್ಳೋದ್ರ ಮೂಲಕವಾಗಿ ಅವರು ಬಿಜೆಪಿ ಹೌದು ಇಲ್ಲ, ಅವರು ಬಿಜೆಪಿ ಇದರಿಂದನೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಇವತ್ತು ಜಾಯಿನ್ ಕೂಡ ಆಗ್ತಾ ಇದ್ದಾರೆ. ಅಲ್ಲಿ ಪ್ರಾಥಮಿಕ ಸದಸ್ಯವನ್ನು ಹೊಂದ್ತಾ ಇದ್ದಾರೆ ಇವತ್ತು. ಹಾಗಾಗಿ 5ರಲ್ಲಿ ನಾವು 3ಕ್ಕೆ ಮಾತ್ರ ಸೀಮಿತ ಆಗಿ 3ನ್ನು ಕೂಡ ನಾವು ಗೆಲ್ಲಬೇಕು. ಅದ್ರ ಜೊತೆಗೆ NDAಯ 28 ಕ್ಷೇತ್ರಗಳ ಗೆಲ್ಲೋ ಕಡೆ ನಾವು ಈಗಾಗಲೇ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀವಿ. ಖಂಡಿತವಾಗ್ಲೂ 28ಕ್ಕೆ 28 ಗೆಲ್ಲೋ ಮೂಲಕ ನಾವು ಮತ್ತೊಮ್ಮೆ ಮೋದಿನ ಪ್ರಧಾನಮಂತ್ರಿ ನೋಡೋ ಅಂತ ನಾವು ಕೂಡ ಮುಖ ಮಾಡ್ತಾ ಇದ್ದೀವಿ. ಹೌದು, ಕುಮಾರಣ್ಣವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ಅವರು ಕೂಡ ಮುಂದಿನ ವಾರದಲ್ಲಿ ಕೂಡ ಮತ್ತು ಹಾರ್ಟ್ ಸರ್ಜರಿಗೂ ಕೂಡ ಒಳಗಾಗೋ ಇದರಲ್ಲಿದ್ದಾರೆ. ಆದ್ದರಿಂದ ಕೂಡ ಭಾವುಕ ಒಂದು ಮಾತುಗಳು ಹೊರ ಬಂದಿರೋದಂತೂ ಸತ್ಯನೇ. ನಮಗೂ ಈಗ ಶಕ್ತಿ ಇರುವಂಥ ಈ 3 ಕ್ಷೇತ್ರಗಳಲ್ಲಿ ಖಂಡಿತ ನಾವು ಇಮೋಷನಲ್ ಇಶ್ಯೂಸ್ ಅನ್ನು ಮತ್ತೆ ವಾಪಸ್ ಅವ್ರ ಜೊತೆ ಹೇಳಬೇಕು. ಅಂದ್ರೆ ಪ್ರಜ್ವಲ್ ರೇವಣ್ಣ 5 ವರ್ಷ ಏನು ಕೆಲಸ ಮಾಡಿಲ್ಲ. ಇವಾಗ ಕುಮಾರಸ್ವಾಮಿ ಅವರು ಬಂದು ನೋಡಿ ನನಗೆ ಆರೋಗ್ಯದ ಸಮಸ್ಯೆ ಇದೆ, ಹೀಗಾಗಿ ನನ್ನನ್ನು ಗೆಲ್ಲಿಸ್ಕೊಡಿ ಅಂತ ಕೇಳಬೇಕಂತ ಆಗಲ್ಲ. ಸೃಷ್ಟಿಯಾಗುತ್ತೆ. ಕೆಲಸ ಸಾಕಷ್ಟು ಪ್ರಜ್ವಲ್ ರೇವಣ್ಣ ಅವರು ಕೆಲಸ ಸಾಕಷ್ಟು ಮಾಡಿದ್ದಾರೆ. ಆದರೂ ಕೂಡ ಸ್ವಲ್ಪ ಚಾಲೆಂಜಸ್ ಇದೆ ನಮಗೆ ಹಾಸನಲ್ಲಿ. ಹೀಗಾಗಿ ಖಂಡಿತವಾಗ್ಲೂ ಅಲ್ಲೂ ಕೂಡ ಗೆಲ್ತೀವಿ. ಗೆಲ್ಲೋ ಮೂಲಕ ನಾವು ಉತ್ತರ ಕೊಡ್ತೀವಿ ಎಲೆಕ್ಷನ್ ರಿಸಲ್ಟ್. ಆದರೆ ಶಿವಶಂಕರ್ ಅವರೇ, ನೀವಾಗಲೇ ಮೈಸೂರದ್ದು ಹೇಳ್ತಾರೆ. ಈಗ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗಿರೋದು ಒಂದು ಭಾಗ. ಟಿಕೆಟ್ ಮಿಸ್ ಆಗಿ ಮೊದಲೇ ಅವರು ಮಾಡಿದಂತಹ ಫೇಸ್ಬುಕ್ನ ಲೈವ್ ಇರ್ಬೋದು, ನಂತರ ಮಾಧ್ಯಮ ಜೊತೆ ಮಾತಾಡ್ತಾ ಮಹಾರಾಜರು AC ರೂಮ್ನಲ್ಲಿ ಕೂತ್ಕೊಂಡಿರೋರು ಜನರ ನಡುವೆ ಬರ್ತಾರೆ ಅಂದರೆ ಸಂತೋಷ, ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗ್ತಾರೆ ಅಂದರೆ ಸಂತೋಷ ಅನ್ನೋ ಥರದಲ್ಲೆಲ್ಲ ಮಾತಾಡ್ತಾ ಹೋದರು. ಈಗ ಅವರೇ ಅಭ್ಯರ್ಥಿ ಆಗಿದ್ದಾರೆ. ಹಾಗಾದರೆ ಆ AC ರೂಮಲ್ಲಿ ಕೂತ್ಕೊಂಡಿರೋರಿಗೆ ಓಟ್ ಹಾಕಬೇಕಾ ಅಂತ ಕೇಳ್ದಂಗಿತ್ತು ಈ ಮಾತುಗಳನ್ನೆಲ್ಲ ಕೇಳಿದಾಗ. ಇಲ್ಲಿ ಏನು ಪ್ರತಾಪು ಇಲ್ಲೇ ಅವರು ಸ್ವಲ್ಪ ಮಟ್ಟಿಗೆ ಆತ್ಮ ಅವಲೋಕನ ಮಾಡ್ಕೋಬೇಕಾಗಿರೋದು. ಒಂದು ನಾನು ಆವಾಗಲೇ ಹೇಳಿದೆ ಏನಂತಂದರೆ, ಈಗ ಮಾಧ್ಯಮ ಲೋಕದಿಂದ ಹೋಗಿ 2 ಸಾರಿ ಇದು ಗೆದ್ದರು, ಮೋದಿಯವರು ವೇವ್ ಅಂತ ಅಂದ್ಕೊಳ್ತೀವಿ. ಆದರೆ ಅವರ ಟಿಕೆಟ್ ಡಿನೇಯಲ್ಗೆ ಬಂದಂಥ ರಿಯಾಕ್ಷನ್ ನೋಡಿದಾಗ ಓಹೋ ಇವರೇನೋ ಫ್ಲೂಕ್ ರಾಜಕಾರಣಿ ಅಲ್ಲ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಒಂದು ಸ್ವಲ್ಪ ರಾಜಕಾರಣಿಯಾಗಿ ಬೆಳೆದಿದ್ದಾರೆ, ಶಕ್ತಿ ಇದೆ ಅಂತ ಅನಿಸುತ್ತೆ. ಅದು ಒಂದು ಪಾಸಿಟಿವ್ ಆಸ್ಪೆಕ್ಟ್. ಆಮೇಲೆ ಕೆಲಸನೂ ಮಾಡಿದ್ದಾರೆ. ನೆಗೆಟಿವ್ ಆಸ್ಪೆಕ್ಟ್ ಏನಂದರೆ ನೀವು ಹೇಗೆ ಹೇಳಿದ್ರಲ್ಲ, ಈಗ ಪರ್ಫಾರ್ಮೆನ್ಸ್ ಒಂದು ಆಸ್ಪೆಕ್ಟ್ ಆದರೆ ನಿಮಗೆ ಅದರ್ ಆಸ್ಪೆಕ್ಟ್ಸ್ ಆರ್ ಆಲ್ಸೋ ದೇರ್ ಇನ್ ಪಾಲಿಟಿಕ್ಸ್. ಇದು ನಾಲಿಗೆ, ಕೈ ಬಾಯಿ ಚೆನ್ನಾಗಿದ್ದರೆ ಅವನು ಎಲ್ಲಿ ಬೇಕಾದರೂ ಉಳಿತಾನೆ ಅಂತ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಪ್ರತಾಪ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇವಾಗ ಅವರು ಮಹಾರಾಜರನ್ನ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಅನ್ನುವಾಗ ಅಷ್ಟೊಂದು ವ್ಯಂಗ್ಯವಾಗಿ ಆಡುವಂಥ ಮಾತು ಅಗತ್ಯ ಏನಿತ್ತು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು ಕೂಡ ಟೀಕೆ ಮಾಡದೇ ಇರುವಂಥ ಒಂದು ಶಾರ್ಪ್ ಆದಂಥ ಮಾತುಗಳಲ್ಲಿ ಮಾತು ಬರುತ್ತೆ ಅಂತೇಳಿ ಮಾತಾಡಿದ್ರೆ ಅದು ಮುಳಿವಾಗುತ್ತೆ. ಅದು ಇವತ್ತು ಪ್ರತಾಪ್ ಅವ್ರಿಗಾಗಿರೋದೆ ಅದು. ಯಾಕೆ ಅಂತಂದರೆ ಇವಾಗ ನೋಡಿ, ಫಸ್ಟ್ ಲಿಸ್ಟಲ್ಲಿ 195 ಬಂತಲ್ಲ, ಒಂದು ಕಾನ್ಸ್ಪಿಕ್ಯೂಯಸ್ ಆಗಿ ಆಬ್ಸೆಂಟ್ ಆಗಿದೆ ಯಾವುದು ಅಂದರೆ ಸಾಧ್ವಿ ಪ್ರಜ್ಞಾ ಅವ್ರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ, ಸಾಧ್ವಿ ಪ್ರಜ್ಞಾ ಅವರೇ ಹೇಳ್ತಾರೆ, ಮೋದಿಯವರು ನನ್ನನ್ನು ಕ್ಷಮಿಸಲಿಲ್ಲ ಒಂದು ವಿಚಾರಕ್ಕೆ. ಯಾವ ವಿಚಾರ ಅಂತಂದರೆ, ಅದು ಗಾಂಧಿ ಅಸಾಸಿನೇಟ್ ಮಾಡಿದ್ರಲ್ಲ, ಗಾಂಧಿ ಕೊಲೆಗಾರ ಹತ್ಯೆ ಮಾಡಿದಂತಹ ಗೋಡ್ಸೆನ ಅವರು ಮೆಚ್ತಾರೆ. ಆವಾಗ ಅದನ್ನು ಮೋದಿ ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇರೋ ಥರ ಇದ್ದರು. ಆದರೆ ಅವ್ರು ಎಲ್ಲಿ ರಿಯಾಕ್ಟ್ ಮಾಡಿದ್ರು ಅಂದರೆ ಟಿಕೆಟನ್ನು ನೇಮ್ ಆ ಟೈಮ್ ಅದು ಏನಾಗಿತ್ತು, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪಾಯಿಂಟ್ ನೀವು ಹೇಳಿದ್ರಿ. ಸಾಧ್ವಿ ಪ್ರಜ್ಞಾ ಠಾಕೂರ್ಗೆ ಟಿಕೆಟ್ ಕೊಟ್ಟ ನಂತರ ಎಲೆಕ್ಷನ್ ಮುಗಿದು ಹೋಗಿತ್ತು. ಕಡೇ ದಿವಸದ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಒಂದು ಅಮಿತ್ ಶಾ ಮತ್ತು ಮೋದಿಯವರು ಮಾಡಿದ್ರು. ಅದರಲ್ಲಿ ಅಮಿತ್ ಶಾ ಅವರು ಅದಕ್ಕಿಂತ ಹಿಂದಿನ ದಿವಸ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ ಮೋದಿಯವರು. ಅದರಲ್ಲಿ ಅವರು ಹೇಳ್ತಾರೆ, ಅವರು ಬೇಕಾದ್ರೆ ಕ್ಷಮೆ ಕೇಳಿರ್ಬೋದು, ತನ್ನ ಸ್ಟೇಟ್ಮೆಂಟ್ಗೆ. ಆದರೆ ನಾನು ಮನಸೆ ಮೇ ಮಾಫ್ ನಹಿ ಕರೂಂಗ ಮಾತ್ರ ಹೇಳಿದ್ರು. ಅದು ಒಂದು ಮಾತು. ಇನ್ನೊಂದು ಕಡೆಯಲ್ಲಿ ನಿನ್ನೆಷ್ಟಿನ ಅಮಿತ್ ಶಾ ಅವರ ಪ್ರೆಸ್ ಕಾನ್ಫರೆನ್ಸ್ ಮತ್ತೆ ಕೇಳ್ತಾ ಇದೆ, ಅವತ್ತು ಅವರು ಹೇಳಿದಂಥ ಮಾತು. ಅದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಿದ್ರು, ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ನಾವು ಯಾಕೆ ಟಿಕೆಟ್ ಕೊಟ್ವಿ ಅಂತ ಹೇಳಿದರೆ, ಅದು ಹಿಂದೂ ಟೆರರಿಸಮ್ ಅನ್ನುವಂಥ ವರ್ಡನ್ನು ಕಾಯಿನ್ ಮಾಡಿದ್ರೆ ಅದನ್ನ ಕೌಂಟರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟು, ಅಂದ್ರೆ ಒಂದು ರೀತಿ ಪ್ರಯೋಗದ ರೀತಿಯಲ್ಲಿ ಮಾತ್ರ ಅವತ್ತು ಸಾಧ್ವಿ ಅವರಿಗೆ ಕೊಟ್ಟಂತ ಸಮರ್ಥನೆಯನ್ನು ಅವರು ಕೊಡ್ತಿದ್ರು.
ಇಲ್ಲಿಗ ಪ್ರತಾಪ್ ಸಿಂಹ ಅವ್ರಿಗೆ ಒಂದು ಪ್ರಶ್ನೆ ನನಗೆ ಕಾಡುವಂಥದ್ದು ಏನಂದರೆ, ಈ ಲೋಕಸಭೆಯ ಕಲರ್ ಬಾಂಬ್ ಸ್ಫೋಟಕ್ಕೂ ಈ ಟಿಕೆಟ್ ತಪ್ಪಿದ್ದಕ್ಕೂ ಏನಾದ್ರು ಸಂಬಂಧ ಇರುತ್ತೆ? ಖಂಡಿತ. ಅದು ಹೇಗೆ ಅಂತ ನಾನು ಹೇಳ್ತಾ ಇದ್ದೆ, ಅಂದರೆ ಅಲ್ಲಿಗೆ ಬರ್ತಾ ಇದ್ದೆ ನಾನು. ಇವರು ಸಾಧ್ವಿ ಪ್ರಜ್ಞಾ ಠಾಕೂರ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಇವರು ತಗೊಳ್ಬೇಕಾಯ್ತು ಒಂದು ಇದನ್ನು, ಓಹ್ ಹೀಗಿದೆ ನಮ್ಮ ಇದು ಅಂತ. ಆವಾಗ ಸ್ವಲ್ಪ ಈಗ ಟೈಮ್ ಇತ್ತು. ಅಂದರೆ ಟಿಕೆಟ್ ಬರೋವರೆಗೂ ಬಿ ಫಾರ್ಮ್ ಸಿಕ್ಕೋವರೆಗೂ ಡೈನಮಿಕ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಈಗಲೂ ಕೂಡ ಬಿ ಫಾರ್ಮ್ ಚೇಂಜ್ ಆಗುತ್ತೆ ಅಂತ ಚೇಂಜ್ ಆಗೋದಿಲ್ಲ ಅಂತಲೂ ಅನ್ಕೋಬೇಡಿ. ಹೌದು, ಯಾಕೆಂದರೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ, ನೋಟಿಫಿಕೇಷನ್ ಬಂದು 1 ವಾರ ಇರುತ್ತೆ ಟೈಮು. ಲಾಸ್ಟ್ ದಿನದಲ್ಲಿ ಬಿ ಫಾರ್ಮ್ ಚೇಂಜ್ ಆಗಿರೋದನ್ನು ಕೊಡೋಣ. ಅಂದರೆ ಈಗ ಫೋರ್ಗಾನ್ ಕನ್ಕ್ಲೂಷನ್ ಇಲ್ಲ ಅಂತಲ್ಲ, ಆದರೆ ಅವ್ರೇನು ಮಾಡ್ಬೋದಾಗಿತ್ತು, ಈ ಗ್ಯಾಪ್ನಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡ್ಕೋಬಹುದಾಗಿತ್ತೇನೋ. ಯಾಕೆಂದರೆ ಅವರು ಆನೆಸ್ಟ್ಲಿ ಅವ್ರು ಹೇಳಿದಾಗೆ ನಾನು ಕೆಲಸ ಮಾಡಿದ್ದೀನಿ ಅಂತಲ್ಲ, ಆ ಕೆಲಸಕ್ಕೆ ಮನ್ನಣೆ ಸಿಗಬೇಕಾಗಿದ್ರೆ, ಕೆಲಸಕ್ಕೆ ಒಂದು ರೀತಿ ಮನ್ನಣೆ ಸಿಗಬೇಕಾಗಿದ್ದು ಪಾರ್ಟಿಯಿಂದ ಅನ್ನೋದು ನಿಜ. ಆದರೆ ಇವರೇ ಅವ್ರಿಗವರೇ ಡಿಸರ್ವಿಸ್ ಮಾಡ್ಕೊಂಡಿದ್ದಾರೆ. ಅವರ ಕೆಲಸಕ್ಕೆ ಆ ಕೆಲಸದ ಒಂದು ಪರಿಣಾಮವನ್ನು ಅವರೇ ನ್ಯೂಟ್ರಲೈಸ್ ಮಾಡ್ಕೊಂಬಿಟ್ರು. ಒಂದು ಇಲ್ಲ, ಅವ್ರೇನು ಹೇಳ್ತಾರೆ, ಈಗ ಪಾಸ್ ಕೊಟ್ರಲ್ಲ, ಆ ಪಾಸ್ ಕೊಟ್ಟಿದ್ದಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ವಾದಗಳು ಬೇಕಾದಷ್ಟು ಇರಬಹುದು, ಆದರೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನಾಯಿತು, ಎಲ್ಲರೂ ಮರ್ತಂಥ ಒಂದು ವಿಚಾರ ಅಂತಂದರೆ, ಈ ಮರಗಳನ್ನು ಕಡಿದಿದ್ದು ಅದು ಏನಾಗಿದೆ, ದೊಡ್ಡ ಕಾಂಟ್ರವರ್ಸಿ ಅದು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದಂಥ ಮರಗಳನ್ನು ಕಡ್ದಾಕ್ಬಿಟ್ಟು ಅದನ್ನೇನು ಹೇಳ್ತಾರೆ, ಕುಮಾರಸ್ವಾಮಿಯವ್ರ ಕೈನಲ್ಲಿ ಸಿದ್ದರಾಮಯ್ಯ ಅವರು ಕಡಿದು ಇವರ ಜಮೀನಲ್ಲಿ ಹಾಕಿಸ್ಬಿಟ್ರು ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ಅಟ್ರಾಷಿಯಸ್ ಆ್ಯಂಡ್ ರಿಡಿಕ್ಯುಲಸ್ ಆ್ಯಂಡ್ ಇಟ್ ಈಸ್ ಅಮೌಂಟ್ ಟು ಹೈಯೆಸ್ಟ್ ಅಮೌಂಟ್ ಆಫ್ ಇರೆಗ್ಯುಲಾರಿಟಿ. ಅದನ್ನು ಹೈಕಮಾಂಡ್ ಮಾಡಲಿ ಸರ್. ಅಲ್ಲ ಅದ್ರ ಇದ್ರೆ ನಾನು ಹೇಳ್ತಾ ಇರೋದು ಕಾರಣಗಳು ಹೇಳ್ತಾ ಇದ್ದೀನಿ. ಅಲ್ಲ, ನಿಮ್ಮ ಹೈಕಮಾಂಡ್ ಏನು ಮಾಡ್ತಾರೆ, ನಿಮ್ಮ ಹೈಕಮಾಂಡ್ ವಿರುದ್ಧ ಹೋಗ್ಬೇಡಿ. ಯಾಕೆಂದ್ರೆ ಅವರು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಅವರು ಸರಿಯಾಗಿ ನಾನು ಹೇಳ್ತಾ ಇರೋದು, ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಹಾಗಾಗಿ ಎಲ್ಲರೂ ಎವ್ರಿ ಟೈಮ್ MP MLA ಆಗಬೇಕು, MLC ಆಗಬೇಕು ಅಂತ ಏನಿಲ್ಲ. ಪಕ್ಷದಕ್ಕಾಗಿ ದುಡಿಬೇಕು. ಸೊ ಹಾಗಾಗಿ ಅವ್ರಿಗೂ ಅದನ್ನೇ ತಿಳಿಸಿರ್ತಾರೆ, ಆಗದೆ 2 ಟರ್ಮ್ ಮಾಡಿದ್ರೆ ಪಕ್ಷಕ್ಕೆ ದುಡೀರಿ ಅಂತ. ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಇದೆಲ್ಲ ಕಾರಣಗಳು ಮೈಸೂರಿನಲ್ಲಿದೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ, ಇದು ಉತ್ತರ ಕನ್ನಡ ನಾವು ನೋಡಿದಾಗ ಇನ್ನೊಬ್ಬರು ಮೋಟರ್ ಮೌತ್ ಕಾಯ್ತಾ ಇದ್ದಾರೆ ಟಿಕೆಟ್ಗೆ. ನೀವೇನು ಹೇಳ್ತಾರೆ, ಅವ್ರು ಚೇರ್ ಇಟ್ಬಿಟ್ರು ಆಗೋಯ್ತು. ನನಗೆ ಇನ್ನೂ ಅನ್ನಿಸ್ತಾ ಇಲ್ಲ. ಯಾಕೆಂತಂದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ, ಅದು ಎಲೆಕ್ಷನ್ ಹತ್ತಿರದಲ್ಲಿ. ಹೌದು, ಅದು BJPಗೆ ನೆಗೆಟಿವ್ ಆಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇದೆ. ಅದನ್ನೇನು ಸುಲಭವಾಗಿ ತಗೊಳ್ತಾ ಇಲ್ಲ. ನಿಜ. ಆದರೆ ಪ್ರಶಾಂತ್ ಅವರೇ, ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹ ಒಂದು ಮಾತನ್ನ ಹೇಳಿದ್ರಲ್ಲ, ಈಗ AC ರೂಮಲ್ಲಿರೋರಿಗೆ ಕೊಟ್ಟಿದ್ದೀರಿ. AC ರೂಮಲ್ಲಿರೋರಿಗೆ ನಿಮ್ಮ ಹಾಲಿ ಸಂಸದರು ಅವರು ಇನ್ನೂ ಕೂಡ ಅವರು ಹೇಳಿರೋ ಮಾತು, ಕೊಠಡಿಯಲ್ಲಿ ಈಗ ಜನರ ಮಧ್ಯೆ ಬರುತ್ತಿದ್ದಾರೆ ಅಂದರೆ ಸ್ವಾಗತ ಅಂತೇಳಿ ಮಹಾರಾಜರನ್ನು ಸ್ವಾಗತಿಸುವಂತಹ ಸ್ವರೂಪ ಮಾಡಿದ್ರು. ಅವರು ಮಾಧ್ಯಮ ಮುಖೇನ ಹೇಳಿದ್ರೆ ಅದನ್ನ ಅವ್ರ ಸ್ಟೇಟ್ಮೆಂಟ್ ಯಾವ ಕಾಂಟೆಕ್ಸ್ಟ್ ಹೇಳೋದನ್ನು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಅದೊಂದು ಬಿಟ್ಟು ಬೇರೆ ಕಾಂಟೆಕ್ಸ್ಟ್ ಇಲ್ಲ. ಮಹಾರಾಜರ ಕುಟುಂಬದಿಂದ ಆಲ್ರೆಡಿ ಒಡೆಯರ್ ಅವರು ಇದ್ರು, 4 ಬಾರಿ ಗೆದ್ದು ಬಂದಿದ್ರು ಕಾಂಗ್ರೆಸ್. ಹಾಗಾಗಿ ಯಾವ ಪಕ್ಷದಿಂದ ಅಂತಲ್ಲ, ಅಲ್ಲ ಬಿಜೆಪಿ ಸೋತಿದ್ರು ಅಂತ ಹೇಳಿ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ. ಮಹಾರಾಜರ ವಂಶದಿಂದ ಇದೇನು ಮೊದಲನೇ ಬಾರಿಗಲ್ಲ ಅವರು ರಾಜಕೀಯಕ್ಕೆ ಬರ್ತಾ ಇರೋದು. ಹೌದು. ಹಾಗಾಗಿ ಇವತ್ತಿಗೆ ಮೈಸೂರು ಕೊಡಗು ಲೋಕಸಭೆಯಲ್ಲಿ ಮಹಾರಾಜನಿಂದ ಇನ್ನ ಪ್ರಭಾವ ಗೆಲ್ಬಹುದು, ಇನ್ನ ಡೆವಲಪ್ಮೆಂಟ್ಗೆ ಒಂದು ಇದಾಗುತ್ತೆ. ಮೋದಿಯವ್ರ ಚರಿಷ್ಮಾಗೆ ಮಹಾರಾಜರ ಒಂದು ಏನಂತೀರ ಅದನ್ನ ವರ್ಚಸ್ಸು ಸೇರಿದ್ರೆ ಇನ್ನ ಹೆಲ್ಪ್ ಆಗುತ್ತೆ. ಪಾರ್ಟಿ ಡಿಸಿಷನ್ ತಗೊಂಡಾಗ ಪಾರ್ಟಿಗೆ ಕಟ್ಟದಾಗಿರ್ಬೇಕು, ನಾವು ಕಟ್ಟಬದ್ಧವಾಗಿರ್ಬೇಕು ಪಾರ್ಟಿಗೆ. ಈಗ ಟಿಕೆಟ್ ತಪ್ಪಿದಾಗ ಅವ್ರಿಗೆ ಅನಿಸ್ಬೋದು ನನಗೆ ಕೊಡ್ಬೋದು, ಇದನ್ನು ಕೆಲಸ ಮಾಡಿದ್ದೀನಿ ಅಂತ. ಆದರೆ ಎಲ್ಲದಕ್ಕಿಂತ ಪಕ್ಷ ದೊಡ್ಡದು. ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್. ಸೊ ಹಾಗಾಗಿ ದೇಶದ ಅಭಿವೃದ್ಧಿ ನೋಡ್ತಾ ಇದ್ದಾಗ, ನೆಕ್ಸ್ಟ್ ಪಾರ್ಟಿ ಹೆಂಗೆ ಬೆಳೀತಾ ಇದೆ ನೋಡ್ತಾ ಇದ್ದಾಗ, ಯಾರೋ ಒಂದಿಬ್ಬರಿಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನು ಅವರು ಅಸಮಾಧಾನ ಆದರೆ ಅವ್ರ ಪಕ್ಷಕ್ಕೋಸ್ಕರ ದುಡಿಬೇಕು, ಬೇರೆ ಜವಾಬ್ದಾರಿಗಳು ಸಿಗಲ್ಲ ಅಂತೇನಿಲ್ಲ. ಸೊ ಹಾಗಾಗಿ ಯಾರೇ ಒಂದು ಕಾರ್ಯಕರ್ತ, ನೀವು ಆರಂಭದಲ್ಲಿ ಒಂದು ಮಾತನಾಡಿದ್ರಿ, ನಮ್ಮ ಪಟ್ಟಿ ಸಾಮಾಜಿಕ ನ್ಯಾಯದಿಂದ ಕೂಡಿದೆ, ಎಲ್ಲ ವರ್ಗಗಳನ್ನು ನಾವು ಒಳಗೊಂಡಿದ್ದೀವಿ ಅನ್ನೋಂಥ ಮಾತನಾಡಿದ್ರೆ. ಆದರೆ ಈಶ್ವರಪ್ಪ ಅವರು ಹೇಳ್ತಾರೆ, ನನ್ನ ಮಗನಿಗೆ ಕೊಡದೆ ಇದ್ದ ಮೇಲೆ ಸಾಮಾಜಿಕ ನ್ಯಾಯ ಹೆಂಗಾಗುತ್ತೆ ಅಂತ ಬಹುಶಃ ಅವರು ಇವತ್ತು ಅದನ್ನು ಕೇಳ್ಕೊಳ್ತಾ ಇರ್ಬೋದು. ಯಾಕಂದರೆ ಅವರು ತಮ್ಮ ಮಗನಿಗೆ ನಿರಂತರವಾಗಿ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಾ ಇದ್ರು. ಹಾವೇರಿಯಿಂದ ಕಾರಣ ಇತ್ತು, ಅಲ್ಲಿ ಕುರುಬ ಸಮುದಾಯವು ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ಈಶ್ವರಪ್ಪ ಅವ್ರನ್ನ ನೀವು ಟಿಕೆಟ್ ಕೊಡದೆ ಅವ್ರನ್ನ ಮನೆಯಲ್ಲೇ ಕೂರಿಸಿ ಅಲ್ಲಿ ಬಲವಂತವಾಗಿ ಬೇರೆಯವ್ರನ್ನ ಬಲವಂತವಾಗಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಮಾಡಿಬಿಟ್ರಿ. ಇಲ್ಲಿಗ ಮಗನಿಗೆ ಟಿಕೆಟ್ ಕೊಟ್ಟರೆ ಅವರ ಮಗನಿಗೆ ಟಿಕೆಟ್ ಕೊಡೋದಿಲ್ಲ. ಅವರು 2 ಬಾರಿ ರಾಜ್ಯಾಧ್ಯಕ್ಷ ಆಗಿದ್ದವರು. ಇನ್ನೊಬ್ಬರ ಮಗನನ್ನು ರಾಜ್ಯಾಧ್ಯಕ್ಷರು ಮಾಡ್ತಾರೆ, MP ಮಾಡ್ತಾರೆ, MLA ಮಾಡ್ತಾರೆ, ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಶಿವಮೊಗ್ಗದಲ್ಲಿ ನಾನೇನು ಕಡಿಮೆ ಮಾಡಿದ್ದೀನಿ ಅಂತೇಳಿ ಈಶ್ವರಪ್ಪ ಅವ್ರಿಗೆ ಅನಿಸ್ಬೋದಲ್ಲ. ಅವರು ಪಕ್ಷದ ನಿಷ್ಠಾವಂತ, ನಾವು ಏನದು ನಾಯಕರಾಗಿದ್ದ ಮುಂಚೆ ಕಾರ್ಯಕರ್ತರು ಅವರು. ಸೊ ಹಾಗಾಗಿ ಪಕ್ಷ ಕಟ್ಟಕ್ಕೆ 40-50 ವರ್ಷ ದುಡಿದಿದ್ದಾರೆ. ಅದರಲ್ಲಿ ಯಾವುದೇ ಒಂದು
ಎರಡು ಮಾತು ಇಲ್ಲ. ಈಶ್ವರಪ್ಪ ಅವ್ರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಆ್ಯಂಡ್ ಹೈಕಮಾಂಡ್ ಅವರು ಈಶ್ವರಪ್ಪ ಅವ್ರಿಗೆ ಅಷ್ಟೇ ಗೌರವ ಕೊಡ್ತಾರೆ. ಇವತ್ತಿಗೂ ಅವರು ಕೋರ್ ಕಮಿಟಿಲೂ ಇದ್ದಾರೆ. ಸೊ ಹಾಗಾಗಿ ಅವ್ರ ಮಗನ ಕೇಳಿರ್ಬೋದು. ಆದರೆ ಎಲೆಕ್ಷನ್ಗೆ ಬಂದಾಗ ಇವ್ರ ಮಗ ಅಂತ ಟಿಕೆಟ್ ಕೊಡ್ತಾರಾ ಅಥವಾ ಅಲ್ಲಿ ವಿನಬಿಲಿಟಿ ನೋಡಿ ಪಕ್ಷಕ್ಕೆ ಯಾವ್ದು ಹೆಲ್ಪ್ ಆಗುತ್ತೆ ಅಂತ ನೋಡ್ತಾರಾ, ಎಲ್ಲ ನೋಡಿ ಒಂದು ಪಾರ್ಟಿ ಡಿಸಿಷನ್ ತೊಗೊಳ್ಳೋದು. ನಮ್ಮದು ನ್ಯಾಷನಲ್ ಪಾರ್ಟಿ. ಸೊ ಹಾಗಾಗಿ ಇವ್ರ ಮಗ ಅಂತ ಟಿಕೆಟ್ ಕೊಡ್ತಾರಾ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಆ ಒಂದು ರೀಸನ್ಗೆ ಯಾರಿಗೂ ಟಿಕೆಟ್ ಕೊಡಲ್ಲ. ಯಾವುದೇ ಒಂದು ಇದರಲ್ಲಿದ್ರೂ ಅದೇ ಒಂದು ರೀಸನ್ಗೆ ಟಿಕೆಟ್ ಕೊಡಲ್ಲ. ಸೊ ವಿನಬಿಲಿಟಿನೂ ನೋಡ್ತಾರೆ. ಅಂದ್ರೆ ಸಿದ್ದೇಶ್ವರ ಅವರ ಪತ್ನಿ ಆದ್ರೆ ಪತ್ನಿ ಅನ್ನೋ ಕಾರಣಕ್ಕೆ ಕೊಡ್ತಾರೆ, ಈಶ್ವರಪ್ಪ ಅವರ ಮಗ ಅಂದ್ರೆ ಮಗ ಅನ್ನೋ ಕಾರಣಕ್ಕೆ ಕೊಡಲ್ಲ. ನೀವು ಈಶ್ವರಪ್ಪ ಅವ್ರನ್ನ ಸಿಂಗಲ್ ಔಟ್ ಮಾಡಿ ಅವ್ರ ಮಗಂಗೆ ಯಾಕೆ ಕೊಡ್ತಾರೆ ಅನ್ನೋದಕ್ಕಿಂತ ಪಕ್ಷದ ಡಿಸಿಷನ್ ಏನು, ಓಕೆ ಯಾವ ಥರ ಡಿಸಿಷನ್ ಹೌದಾ ಶಿವಶಂಕರ್ ಅವರೇ? ತೀರಾ ಅಷ್ಟೊಂದು ಇದು ತುಂಬ ಅಂದರೆ ಯಾಕೆಂದರೆ ಎಲ್ಲ ಇದನ್ನೇನು ಹೇಳ್ತಾರೆ ಪೊಲಿಟಿಕಲ್ ಎಕ್ಸ್ಪಿಡಿಯನ್ಸಿ ಅಂತ ಹೇಳ್ತಾರೆ. ಅಂದರೆ ರಾಜಕೀಯ ಅನುಕೂಲ ಏನು ಸಿಂಧು ತತ್ವ ಅಂತ. ನಮಗೆ ಸೂಟಬಲ್ ಆದರೆ ಒಂದು ಆರ್ಗ್ಯುಮೆಂಟು, ಅಲ್ಲದೆ ಹೋದರೆ ಇನ್ನೊಂದು ಆರ್ಗ್ಯುಮೆಂಟ್ ಬರುತ್ತೆ. ನೀವು ಹೇಳಿದ್ದು ಒಂದು ಏನಂದರೆ ಇದನ್ನು ಅನಲೈಸ್ ಮಾಡೋದು ತುಂಬ ದೊಡ್ಡ ಸಬ್ಜೆಕ್ಟ್ ಇದು. ಏನಂದರೆ ಕರ್ನಾಟಕ ಏನಂದರೆ BJP ಏನು ಸ್ಟ್ರಾಟಜಿ ಮಾಡಿದೆ, ಯಾವ ಥರ ಯೋಚನೆ ಮಾಡಿದೆ ಅನ್ನೋದಾದರೆ ಫಸ್ಟ್ ಆಫ್ ಆಲ್ ಅದು ಸೀರಿಯಸ್ ಆಗಿದೆ. ಕರ್ನಾಟಕದಲ್ಲಿ ಎಲ್ಲ ಸೀಟ್ಗಳನ್ನು ಗೆಲ್ಲಬೇಕು ಅಂತ. ಅದಕ್ಕೋಸ್ಕರ ಮೊದಲು ಅವ್ರು ಮಾಡಿದ್ದೇನಂತಂದರೆ ಯಡಿಯೂರಪ್ಪ ಅವ್ರ ಜೊತೆ ರಾಜಿ ಮಾಡಿಕೊಂಡಿದ್ದು. ಅವ್ರಿಗೇನಾಯಿತು, ಈ ಪಂಚರಾಜ್ಯ ಚುನಾವಣೆ ಆಯ್ತಲ್ಲ, ಅದಕ್ಕೆ ಮುಂಚೆ ಒಂದು ರಿಯಲೈಸೇಷನ್ ಆಯಿತು. ಅವರೊಂದು ಇದು ಏನೋ ಒಂದು ಪ್ರಯೋಗ ಮಾಡಿದರು. ಏನಂದರೆ ಇದು ವಯಸ್ಸಾದವ್ರನ್ನ ಪಕ್ಕಕ್ಕೆ ತೆಗೆದು ಹೊಸ ಮುಖಗಳನ್ನು ತರೋಣ ಅಂತ. ಅದು ಫಸ್ಟ್ ಗುಜರಾತಲ್ಲಿ ಪ್ರಯೋಗ ಮಾಡಿದ್ರು. ಅಲ್ಲಿ ಸ್ವಲ್ಪ ಸಕ್ಸೀಡ್ ಆಯಿತು. ಯಾಕಂದರೆ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋರು ಯಾರೂ ಇರಲಿಲ್ಲ. ಇಲ್ಲಿ ಕರ್ನಾಟಕಕ್ಕೆ ಅಂತ ಮಾಡಿದಾಗ ಅಲ್ಲಿ ಯಡಿಯೂರಪ್ಪ ಅವ್ರನ್ನ ತೆಗೆದಿದ್ದು ತುಂಬ ಬೂಮರ್ಯಾಂಗ್ ಆಯಿತು. ಹೌದು, ಅದು ರಿಯಲೈಸ್ ಮಾಡಿಕೊಂಡ್ರೆ ಯಾವಾಗ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ ಎಲೆಕ್ಷನ್ಗೆ ಮುಂಚೆ ಇಲ್ಲಿ ನಾವು ಶಿವರಾಜ್ ಚೌಹಾಣ್ನ ತೆಗೆದ್ರಾಗೋದಿಲ್ಲ, ಅಲ್ಲಿ ವಿಜಯರಾಜೇ ಸಿಂಧಿಯಾ ಅವ್ರನ್ನ ತೆಗೆದ್ರಾಗೋದಿಲ್ಲ ಅಂತೇಳಿ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ವಿಶ್ವಾಸಕ್ಕೆ ತೊಗೊಂಡು ಬಂದು ಅವ್ರನ್ನ ಗೆಲ್ಲಿಸಿದ್ದಾಯಿತು. ಹಾಗಾಗಿ ಇದು ಪಾರ್ಟಿಯನ್ನು ಗೆಲ್ಲಿಸ್ಕೊಂಡ್ರು. ಅದೇ ಫಾರ್ಮುಲಾ ಇಲ್ಲಿ ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಅವರಿಗೆ ಇವಾಗ ಏನು ಮಾಡಿದ್ದಾರೆ, ಒಂದು ಲಾಸ್ಟಲ್ಲಿ ಒಂದು ರಣವೀಳ್ಯ ಕೊಟ್ಟಿದ್ದಾರೆ. ಯಾಕಂದರೆ ಇದು ಗೆಲ್ಲೋ ಕುದುರೆ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ. ಹಾಗಾಗಿ ಈಗ ನನಗೇನು ಅನಿಸುತ್ತೆ ಅಂದರೆ ಈ ಪಟ್ಟಿನಲ್ಲಿ ಯಡಿಯೂರಪ್ಪ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. BL ಸಂತೋಷ್ ಅವ್ರನ್ನ ಪಕ್ಕಕ್ಕೆ ಸರಿಸಿ BL ಸಂತೋಷ್ ವರ್ಸಸ್ ಯಡಿಯೂರಪ್ಪ ಅಂತ ಇದೆಯಲ್ಲ, BL ಸಂತೋಷ್ ಇದೇನಂತಂದರೆ ಕಂಪ್ಲೀಟಾಗಿ ಅವ್ರು ಇಲ್ಲವೇ ಇಲ್ಲ ಅಂತ ಆಗ್ಬಿಡುತ್ತೆ. ಈಗ ನಾವು ಮೈಸೂರದ್ದು ಮಾತಾಡ್ತಾ ಇದ್ವಲ್ಲ, ಈಗ ಸಂತೋಷ್ ಅವ್ರದ್ದು ಕೈ ನಡೆದಿದ್ರೆ ಇವರಿಗೆ ಸಿಗ್ತಾಯಿತ್ತು ಪ್ರತಾಪ್ ಅವರಿಗೆ ಟಿಕೆಟ್. ಒಂದು ನಿಮಿಷ, ಏನು ರಾಜಕೀಯ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಈ ಸಾರಿ ಏನು ಅಂದರೆ ತಪ್ಪು ಅಂತಲ್ಲ, ಒಂದು ಗೆಲುವಿನ ಒಂದು ಫಾರ್ಮುಲಾ ಏನು ಮಾಡಿದೆ ಯಡಿಯೂರಪ್ಪ ಅವರು ಕೊಟ್ಟಿದೆ. ಯಡಿಯೂರಪ್ಪ ಅವ್ರು ಯಾರು ಬೇಕೋ ಅವ್ರು ಕಂಪ್ಲೀಟ್ ಆಗಿ ತೊಗೊಂಡಿದ್ದಾರೆ. ಬೆಂಗಳೂರಿನ ಅದೇ ಥರ ಅಂದರೆ ಇವಾಗ ಆ ಥರ ಮಾಡೋದ್ರ ಮೂಲಕ ಯಡಿಯೂರಪ್ಪ ಅವರು ಅವ್ರ ಜವಾಬ್ದಾರಿನ ಅವ್ರು ಹೆಚ್ಚಿಸ್ಕೊಂಡಿದ್ದಾರೆ. ಈಗ ನೋಡಿ, ನಾನು ಹೇಳಿದವ್ರಿಗೆ ಟಿಕೆಟ್ ಕೊಡಿ, ನಾನು ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದಿದೆ. ಈಗ ಶೋಭಾ ಕರಂದ್ಲಾಜೆ ಅವ್ರಿಗೆ ಏನಾಯಿತು, ಗೋ ಬ್ಯಾಕ್ ಶೋಭಾ ಅಂತ ಆಯಿತು. ಈಗ ಯಡಿಯೂರಪ್ಪ ಅವ್ರಿಗೂ ಸ್ವಲ್ಪ ಡಿಸ್ಟೆನ್ಸ್ ಬಂದಿತ್ತು ಇತ್ತೀಚೆಗೆ. ಯಾಕೆಂದರೆ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಅವರು 2019ನಲ್ಲಿ CM ಆದಮೇಲೆ ಅವ್ರ ಜೊತೆ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಹೌದು. ಆಮೇಲೆ ಇದು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವ್ರು ಬರಲೇ ಇಲ್ಲ. ಹೌದು. ಆದರೆ ಈ ಪ್ರಕರಣ ಅವರಿಬ್ಬರನ್ನ ಮತ್ತೆ ಹತ್ತಿರ ತೊಗೊಂಡು ಬಂದಿದೆ. ಇವರೇನು ಮಾಡಿದ್ರು, ಶೋಭಾ ಕರಂದ್ಲಾಜೆ ಅವರ ರಕ್ಷಣೆಗೆ ಯಡಿಯೂರಪ್ಪ ಅವರೇ ಬೇಕಾಯಿತು. ಆದರೆ ಏನು ಮಾಡಿದ್ರು, ಇಲ್ಲಿ ಒಂದು ಸ್ಟ್ರಾಟಜಿ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಕ್ಯಾಡರ್ಗೆ ಇರುವಂಥ ಒಂದು ಕನ್ಸರ್ನ್ ಏನಿದೆ ಅದನ್ನೂ ರೆಸ್ಪೆಕ್ಟ್ ಮಾಡ್ದಂಗೆ ಆಯಿತು. ಯಾಕಂದರೆ ಇವರು ಇಲ್ಲ ನೀವು ಗೋ ಬ್ಯಾಕ್ ಅನ್ನಿ ಏನೇನು ನಾವು ಅಲ್ಲೇ ಟಿಕೆಟ್ ಕೊಡ್ತೀವಿ ಅಂದಿದ್ರೆ ರಬ್ ಮಾಡ್ದಂಗೆ ಆಗ್ತಾಯಿತ್ತು. ಅವ್ರೇನು ಮಾಡಿದ್ದಾರೆ, ಅವ್ರಿಗೂ ಒಂದು ಸಮಾಧಾನ ಮಾಡ್ದಂಗಾಗಿ ಇವ್ರನ್ನ ಶಿಫ್ಟ್ ಮಾಡಿದ್ದಾರೆ, ಸೇಫರ್ ಸೀಟಿಗೆ ತೊಗೊಂಬಂದಿದ್ದಾರೆ ಬ್ಯಾಂಗ್ಳೂರು ನಾರ್ತ್ಗೆ. ಇದೆಲ್ಲವೂ ಕೂಡ ನಾನು ಹೇಳ್ತಾ ಇರೋದು ಯಡಿಯೂರಪ್ಪ ಅವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಓಕೆ ಕಡೆದಾಗಿ ತಮ್ಮ ಪ್ರಕಾರ ಎಷ್ಟು ಸೀಟನ್ನು ಗೆಲ್ತೀರಿ ಅನ್ನೋಂಥ ವಿಶ್ವಾಸಗಳಿರುವಂಥದ್ದು ಇವಾಗ? ಖಂಡಿತವಾಗ್ಲೂ 28ಕ್ಕೆ 28 NDA ಮೈತ್ರಿ ಏನು ಅಭ್ಯರ್ಥಿಗಳಿದ್ದಾರೆ 28ಕ್ಕೆ 28 ಗೆಲ್ತೀವಿ. ನೋಡಿ, ಇನ್ನು ಕಾಂಗ್ರೆಸ್ಸಲ್ಲಿ ಅವರ ಏನು ಆಂತರಿಕ ಸಮೀಕ್ಷೆಯಲ್ಲೇ ಕೂಡ 5ರಿಂದ 7 ಆ ರೀತಿ ಅಂತ ಬರ್ತಾ ಇದೆಯಂತ. ಅದು ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಆಗೋದಿಲ್ಲಲ್ಲ ಅವರು 5ರಿಂದ 8 ಆಂತರಿಕ ಇದು ಸರ್ವೆ ಅಲ್ಲ, ಆಂತರಿಕ ಸರ್ವೆ ಸಮರ್ಥ ಅಭ್ಯರ್ಥಿಗಳು ಇದ್ರೆ ಮಾತ್ರ ಅಂತ ಬರ್ತಾ ಇದೆ. ಅಂದರೆ ನೋಡಿ, 10 ಸಚಿವರುಗಳು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಒಬ್ಬ ಸಚಿವರು ಕೂಡ ಮುಂದೆ ಬರ್ತಾ ಇಲ್ಲ, 10 ಹೆಜ್ಜೆ ಹಿಂದೆ ಹೋಗ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿಯವ್ರನ್ನೂ ಕೂಡ ಯಾರು ಕೂಡ ಮಾಡಲಿಕ್ಕೂ ಬರ್ತಾ ಇಲ್ಲ. ಅಂದರೆ ಆ ರೀತಿ ಸಂಕಷ್ಟದ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಗೆ ಇಲ್ಲಿ ಬಂದಿದೆ. ಏನು ಒಂದು ಸ್ಥಾನ ಬೆಂಗಳೂರು ಗ್ರಾಮಾಂತರದಲ್ಲಿತ್ತು DK ಸುರೇಶ್ ಅವರು, ಇವತ್ತು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು ಅಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ NDA ಅಭ್ಯರ್ಥಿ ಖಂಡಿತವಾಗ್ಲೂ ಜನಾಭಿಪ್ರಾಯ ಚೆನ್ನಾಗಿದೆ, ಒಳ್ಳೆ ಮತ ಬಂದು ಅವರು ಕೂಡ ಸುಲಭವಾಗಿ ಗೆಲ್ತಾರೆ. 28ಕ್ಕೆ 28 ಕೂಡ ನಾವು ಈ ಬಾರಿ ಗೆಲ್ಲೋ ಪ್ರಯತ್ನದಲ್ಲಿದ್ದೇವೆ, ಗೆದ್ದೇ ಗೆಲ್ತೀವಿ. ಪ್ರಶಾಂತ್ ಅವರೇ, ಎಷ್ಟು ಮಟ್ಟಿಗೆ 28ಕ್ಕೆ 28 ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ ಇಂತಹ ಪ್ರಯೋಗಗಳು?
ನಮ್ಮ 400 ಸೀಟ್ ಗೆಲ್ಲೋ ಪ್ರಯತ್ನದಲ್ಲಿ 28ಕ್ಕೆ 28 ಗೆದ್ದೇ ಗೆಲ್ಲಬೇಕು ಅಂತ ಒಂದು ಕಂಕಣ ಕಟ್ಟಿ ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅವ್ರು ಕೇಳಿದಂಥ ಟಿಕೆಟ್ ಒಂದಿತ್ತು, ಇಲ್ಲಿ ಕೊಟ್ಟಿರುವಂಥದ್ದು ಬೇರೆ ಟಿಕೆಟ್ ಕಾಣ್ತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಇಲ್ಲದೆ ಅವರ ಪೂರ್ಣ ಸಹಕಾರ ಇಲ್ಲದೆ ಚಾಮರಾಜನಗರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ವಿಶ್ವಾಸ ಇರುವಂಥದ್ದು. ಇಲ್ಲ, ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಏನಂತ, ನಮ್ಮ ಅಳಿಯಂದ್ರು ಇದ್ದಾರೆ ಆದರೆ ಪಕ್ಷ ನಿರ್ಣಯ ತಗೊಳುತ್ತೆ ಅಂತ ಕೂಡ ಹೇಳಿದ್ರು. ಸೊ ಅವ್ರು ಎರಡು ತರ ಹೇಳಿದ್ರು, ಹಾಗಾಗಿ ಪಕ್ಷ ಅದೇ ನಿರ್ಧಾರ ಅಂತ ಅವ್ರು ಒತ್ತಾಯ ಮಾಡಲಿಲ್ಲ. ಅವರು ಆಕಾಂಕ್ಷಿಗಳಾಗಿದ್ದಾರೆ, ಅವ್ರನ್ನ ಪರಿಗಣನೆಗೆ ತಗೋಬಹುದು ಅಂತ ಹೇಳಿದ್ರೆ ಬಿಟ್ರೆ ಪಕ್ಷದ ಅಭ್ಯರ್ಥಿಗೆ ಬೇರೆಯವ್ರಿಗೆ ಕೊಡಬಾರ್ದು ಅಥವಾ ಅವರು ಪಟ್ಟಿ ಹಿಡಿದು ಇವ್ರಿಗೆ ಕೊಡಬೇಕು, ನಾನು ಬಂಡಾಯ ಆ ಥರ ಯಾವುದೇ ಪಕ್ಷದ ಹಿತ ಅಲ್ಲದೇ ಇರೋ ಮಾತು ಯಾವುದೂ ಹೇಳಿಲ್ಲ. ಅಂಡ್ ಯಾವುದೇ ಒಂದು ಅಭ್ಯರ್ಥಿನ ಇವತ್ತು ಬಿಜೆಪಿ ನಿಲ್ಲಿಸಿದ್ರು ಎಲ್ಲ ಕಾರ್ಯಕರ್ತರು ಅದನ್ನ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡುವ ಸಲುವಾಗಿ ಕೆಲಸ ಮಾಡೇ ಮಾಡ್ತಾರೆ, ಗೆಲ್ಸಕ್ಕೆ ಓಡಾಡ್ತಾರೆ. ಓಕೆ ಹಾಗೆಯೇ ಇವತ್ತು ಸಂಜೆ 6 ಗಂಟೆಯಿಂದ ಮತ್ತೆ ನಿಮಗೆ ಮೆಗಾ ಒಪಿನಿಯನ್ ಪೋಲನ್ನು ತೋರಿಸ್ತಾ ಹೋಗ್ತೀನಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಏನಾಗುತ್ತೆ, ಕರ್ನಾಟಕದ ಜನ ಏನು ಕೇಳಿದ್ದಾರೆ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಅನ್ನೋಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ನ ಜೋಡೆತ್ತು ವರ್ಸಸ್ ಮೈತ್ರಿ ಫ್ರೆಂಡ್ಸ್ನಲ್ಲಿ ಯಾರಿಗೆ ಜನ ಒಲವನ್ನು ತೋರಿಸ್ತಾ ಇದ್ದಾರೆ, ಕಾಂಗ್ರೆಸ್ನ ಗ್ಯಾರಂಟಿಗೂ ಅಥವಾ ಮೋದಿ ಗ್ಯಾರಂಟಿಗೂ ಕರ್ನಾಟಕದ BJP ಎಷ್ಟು ಸೀಟ್ ಗೆಲ್ಲಬಹುದು, ಹಾಗೆಯೇ ಕಾಂಗ್ರೆಸ್ ಎಷ್ಟು ಸೀಟನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ, JDS ಎಷ್ಟು ಸೀಟನ್ನು ಗೆಲ್ಲುವಂತಹ ನಿರೀಕ್ಷೆ ಇರುವಂಥದ್ದು ಅನ್ನೋದರ ಬಗ್ಗೆ ನ್ಯೂಸ್ 18ನ ಮೆಗಾ ಒಪಿನಿಯನ್ ಪೋಲ್ ಇವತ್ತು ಸಂಜೆ 6 ಗಂಟೆಯಿಂದ ಪ್ರಸಾರ ಆಗುತ್ತೆ. ಸಂಜೆ 6 ಗಂಟೆಯಿಂದ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದೇಶದ 543 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೂಡ ಇವತ್ತು ನೀಡ್ತೀವಿ. ದೇಶದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಹ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆಯೂ ಕೂಡ ಅಂದರೆ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಷ್ಟೇ ಇಂತಹ ಸಮೀಕ್ಷೆಗಳ ಪ್ರಯತ್ನ ಆಗಿರುತ್ತೆ. ಒಂದು ದೊಡ್ಡದಾದಂತಹ ಸಮೀಕ್ಷೆಯನ್ನು ನಡೆಸಲಾಗಿತ್ತು. 1,18,000ಕ್ಕೂ ಹೆಚ್ಚು ಮತದಾರರನ್ನು ಮಾತನಾಡಿಸಲಾಗಿರುವಂಥದ್ದು, ಅವರ ಮೂಲಕವಾಗಿ ಸ್ಯಾಂಪಲ್ ಸಂಗ್ರಹಿಸಿರುವಂಥದ್ದು. ಈ ಸಮೀಕ್ಷೆಯಲ್ಲಿ ನಿಮಗೆ ಕಂಪ್ಲೀಟ್ ಆದಂತಹ ವಿವರಣೆಯನ್ನು ನಿಮಗೆ ಇವತ್ತು ಸಂಜೆ 6 ಗಂಟೆಯಿಂದ ನೀಡ್ತಾ ಹೋಗ್ತೀನಿ. ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ವಿವರಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.